ಅವರ ಇವತ್ತೊಂದು ಕಾರ್ಯಕ್ರಮ ಅಮೃತ್ ಭಾರತ್ ಯೋಜನೆ ಅಡಿಯಲ್ಲಿ ಇವತ್ತೇನು ಸುಮಾರು ನಮ್ಮ ದೇಶದಲ್ಲಿ 554 ಸ್ಟೇಷನ್ಗಳ ಪುನರಾಭಿವೃದ್ಧಿ, ನಮ್ಮ ರಾಜ್ಯದಲ್ಲಿ 15 ಸ್ಟೇಷನ್ಗಳ ಇವತ್ತು ಏನು ಒಂದು ಅಪ್ಗ್ರೇಡೇಷನ್ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ನಮ್ಮ ಜಿಲ್ಲೆದು ಕೂಡ ಇವತ್ತು ಬಹುತೇಕ ಒಂದು ಪಾಲಿದೆ. ಈಗಾಗಲೇ ರೇವಣ್ಣ ಸಾಹೇಬರು ಕೂಡ ಹೇಳ್ತಾ ಇದ್ರು, ಹಿಂದೆ ಕಾಂಗ್ರೆಸ್ ಸೆಂಟ್ರಲ್ ಗೌರ್ಮೆಂಟ್ ಇದ್ರೂ ಕೂಡ ಯಾವತ್ತೂ ನಮ್ಮ ಜಿಲ್ಲೆಗೆ ಯಾವುದೇ ರೀತಿಯಾದಂಥ ಒಂದು ಕೊಡುಗೆ ನಮಗೇನು ರೈಲ್ವೆ ಇಲಾಖೆಯಲ್ಲಿ ಕೊಟ್ಟಿರಲಿಲ್ಲ. ಇವತ್ತು ರೈಲ್ವೆ ಇಲಾಖೆ ಸಂಬಂಧಪಟ್ಟಂತೆ ಇವತ್ತು ಸಾಕಷ್ಟು ಕೆಲಸಗಳನ್ನ ಮಾನ್ಯ ನಮ್ಮ ತಾತ ಅವರು, ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ಎಚ್ ಡಿ ದೇವೇಗೌಡರು ಅವರು ಮತ್ತೆ ಮಾನ್ಯ ಸಂಸದರು ಇವರ ಒಂದು ಸಂಯೋಗದೊಂದಿಗೆ ಇವತ್ತಿಷ್ಟು ಕೆಲಸಗಳು, ಇವತ್ತೇನು ನಮ್ಮ ಜಿಲ್ಲೆ ನಿರ್ಲಕ್ಷ್ಯ ಆಗಿತ್ತು, ಇಷ್ಟು ಕೆಲಸಗಳು ಇವತ್ತು ಒಂದು ಕಡೆ ರೈಲ್ವೆ ಇಲಾಖೆ ಆಗ್ಬೋದು, ಅದ್ರ ಜೊತೆಗೆ ಇವತ್ತೇನು ಮೇಲ್ಸೇತುವೆಗಳು, ಅಂಡರ್ ಪಾಸ್ಗಳು ಸುಮಾರು ದೇಶದಲ್ಲಿ ಇವತ್ತು 1500 ಕೇಳ್ಪಟ್ಟೆ 1500 ಕಡೆ ಇವತ್ತು ಒಂದೇ ಸಮಯದಲ್ಲಿ ಇವತ್ತು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಉದ್ಘಾಟನೆ ಆಗ್ತದೆ ಅಂತ. ಇದು ನಿಜವಾಗ್ಲೂ ಒಂದು ಶ್ಲಾಘನೀಯವಾದಂಥ ಒಂದು ಬೆಳವಣಿಗೆ. ಇದೇ ರೀತಿ ನಮ್ಮ ರಾಜ್ಯಕ್ಕೂ ಹಾಗೂ ನಮ್ಮ ಜಿಲ್ಲೆಗೂ ಇದೇ ರೀತಿ ಬೆಳವಣಿಗೆ ಏನೋ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಅದೇ ಬೆಳವಣಿಗೆ ಮುಂದುವರಲಿ ಅಂತ ನಾನು ಆಶಿಸ್ತೀನಿ. ಈಗ ಮನೆಯ ಸಂಸದರು ಕೂಡ ಸುಮಾರು 12,000 ಕೋಟಿ ಇವತ್ತು ಅವರು ಒಂದು 5 ವರ್ಷ ಅವಧಿಯಲ್ಲಿ ಅವರು ಕೂಡ ಇವತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಏನು ಕೇಂದ್ರ ಸರ್ಕಾರದಿಂದ ಇವತ್ತು ಅನುದಾನಗಳನ್ನ ತಂದಿದ್ದಾರೆ. ಅದ್ರ ಜೊತೆಗೆ ಇವತ್ತು ನಾವು ಮಾನ್ಯ ರೇವಣ್ಣ ಸಾಹೇಬರು ಕೂಡ ಹಿಂದೆ ಬಿಜೆಪಿ ಅವರು ಗೌರ್ಮೆಂಟ್ ಇದ್ದಾಗ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಂಥ ಕಾಲದಲ್ಲೂ ಕೂಡ ಹೆಚ್ಚು ಅನುದಾನ ತಂದು ಈ ಜಿಲ್ಲೆಗೆ ಅವರೇ ಆದಂಥ ರೀತಿ ಶ್ರಮಿಸಿದ್ದಾರೆ. ಅದ್ರ ಜೊತೆಗೆ ನಾವು ಕೂಡ ನಮ್ದು MLC ಗ್ರಾಂಟ್ ಹೊರತುಪಡಿಸಿ ಇರಿಗೇಷನ್, PWD, RDPR ಅನೇಕ ಇಲಾಖೆಗಳಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದೊಂದಿಗೆ, ಅಂದ್ರೆ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರ ಸಹಕಾರದೊಂದಿಗೆ ಇವತ್ತು ಸಾಕಷ್ಟು ಕೆಲಸಗಳನ್ನ ನಾವು ಕೂಡ ಜಿಲ್ಲೆಯಲ್ಲಿ ಇವತ್ತು ಶ್ರಮಿಸಿದೀವಿ. ಹೌದು, ಈ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಮೇಲೆ ಜನಕ್ಕೆ ಯಾರು ಸಿಗ್ತಾರೆ, ಯಾರು ಜನಾನುರಾಗಿಯಾಗಿ ಇವತ್ತು ಇರ್ತಾರೆ, ಅವ್ರಿಗೆ ಮತ ಬಾಂಧವ ಕೈ ಹಿಡಿತಾನೆ ಅನ್ನೋ ಒಂದು ವಿಶ್ವಾಸ ಇದೆ. ಹೌದು, ಅದನ್ನ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಪ್ರಜ್ವಲ್ ರೇವಣ್ಣವರು ಸಂಪೂರ್ಣ ಬಹುಮತದಿಂದ ಗೆಲ್ತಾರೆ ಅಂತ ನಮಗೊಂದು ವಿಶ್ವಾಸ ಇದೆ. ಈಗ ನಮ್ಮ ಅಭಿಪ್ರಾಯದಲ್ಲಿ ಒಂದು ಮೈತ್ರಿ ಅಂತ ಆದ್ಮೇಲೆ ಸಣ್ಣ ಪುಟ್ಟ ಬಿರುಕುಗಳು, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಯಾವುದೇ ಪಕ್ಷದ ಮಧ್ಯಗಳು ಇರುತ್ತವೆ. ಈಗ ಹಾಸನ ವಿಧಾನಸಭಾ ಕ್ಷೇತ್ರ ತಗೊಂಡ್ರೆ ನಮಗೂ ಬಿಜೆಪಿಗೂ ಕೂಡ ನೇರ ಪೈಪೋಟಿ. ಆದ್ರಿಂದ ಕೆಲವೊಂದು ವಿಷಯಗಳಲ್ಲಿ ಮನಸ್ತಾಪಗಳು, ಮಾತುಗಳು ಇರ್ತವೆ. ಅದನ್ನ ಕೇಂದ್ರ ಮಟ್ಟದಲ್ಲಾಗ್ಬೋದು ಅಥವಾ ನಮ್ಮ ಏನು ಹಿರಿಯರಿದ್ದಾರೆ ಅವರೆಲ್ಲ ಕೂತ್ಕೊಂಡು ಅದನ್ನ ಒಳ್ಳೆ ರೀತಿ ಬಗೆಹರಿಸಿ ಒಳ್ಳೆ ಬೆಳವಣಿಗೆ ಆಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಅನ್ನೋದು ನನ್ನ ಅಭಿಪ್ರಾಯ. ಸ್ಥಳೀಯವಾಗಿ ಈಗ ಹಿಂದೆ ನಾವು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಾಗ್ಲೂ ಹಿಂದೆ ಇತ್ತು. ಈಗ ಯಾವುದೇ ಜಿಲ್ಲೆ ಆಗ್ಬೋದು ಅಥವಾ ಯಾವುದೇ ತಾಲೂಕು ಆಗ್ಬೋದು, ಈಗ ಏನೇ ಒಂದು 2 ಪಕ್ಷಗಳು ಪೈಪೋಟಿಲಿದ್ದಾಗ ಭಿನ್ನಾಭಿಪ್ರಾಯಗಳು ಸಹಜ. ಆಮೇಲೆ ಸ್ಥಳೀಯವಾಗಿ ಆ ಪಂಚಾಯತಿ ಲೆವೆಲ್ ಆಗ್ಬೋದು ಅಥವಾ ಗ್ರೌಂಡ್ ಲೆವೆಲ್ ಆಗ್ಬೋದು, ಆ ಮುಖಂಡರುಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರ್ತವೆ. ಅದನ್ನ ನಾವು ಈಗ ಒಂದೊಂದು ಎಲೆಕ್ಷನ್ ಬಂದಾಗ ಅನ್ಯ ಪಕ್ಷಗಳು ಅದನ್ನ ಅನುಸರಿಸಿಕೊಂಡು ಹೋಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಾನು ಹೇಳೋದಿಷ್ಟೇನೆ, ಈಗ ನಮ್ಮ ಜಿಲ್ಲೆಗೆ ಒಳ್ಳೇದಾಗುತ್ತೆ, ನಮ್ಮ ಜಿಲ್ಲೆ ಅಭಿವೃದ್ಧಿಗೆ ಒಂದು ಶ್ರಮಿಸ್ತೀವಿ, ಒಳ್ಳೇದಾಗುತ್ತೆ ಅನ್ನೋದ್ರೆ ಎಲ್ಲರೂ ಅದನ್ನ ಮರೆತು ಅದು ಒಗ್ಗೂಡಿ ಒಂದು ಅಭ್ಯರ್ಥಿ ಪರವಾಗಿ ದುಡಿಬೇಕು ಅನ್ನೋದು ನನ್ನ ಆಶಯ ಅಷ್ಟೇ. ಅವತ್ತು ಕರೆ ಕೊಟ್ಟಿದ್ದು 2013 ಇವತ್ತು ಬ್ರದರ್ ಅಂತಾರೆ, ಇಂಥವರು ಮುಂದೆ ಗೊತ್ತಿಲ್ಲ. ಹೀಗಾಗಿ ನಾನು ಹೇಗೆ ನುಗ್ಗಿ ಅನ್ನುವಂಥ ಆತಂಕವನ್ನು ವಿಕ್ರಮಗೌಡರು ವ್ಯಕ್ತಪಡಿಸಿದ್ದಾರೆ. ಅವ್ರ ಜೊತೆ ಮಾತುಕತೆ ಆ ಥರದ್ದೇನು ನಡೆಯುತ್ತಾ? ಈಗ ವಿಧಾನಸಭಾ ಚುನಾವಣೆ ಬೇರೆ, ಲೋಕಸಭಾ ಚುನಾವಣೆ ಬೇರೆ. ಈಗ ವಿಧಾನಸಭೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ನೀವೆಲ್ಲರೂ ಗಮನಿಸಿದಂತೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಸೀಟು ಕೂಡ ನಮ್ಮ JDS ಪಕ್ಷಕ್ಕೆ ಮುಖ್ಯ ಆಗಿತ್ತು. ಆ ದೃಷ್ಟಿನಲ್ಲಿ ಆಮೇಲೆ ನಮ್ಮ ಏನು ಹಾಸನ ಜಿಲ್ಲೆಯಲ್ಲಿ ನಾವು ಪ್ರತಿಯೊಂದು ಕ್ಷೇತ್ರ ಕೂಡ ಗೆಲ್ಲಿಸೋದ್ರ ಮೂಲಕ ನಾವು ನೀವು ನಮ್ಮ ಎಲ್ಲ ಶಾಸಕರು ಹಾಗೂ ನಮ್ಮೆಲ್ಲ ಕಾರ್ಯಕರ್ತರ ಒಂದು ಶ್ರಮಕ್ಕೆ ಪ್ರತಿಫಲ ಬರಬೇಕಿತ್ತು. ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಗ್ಗೂಡಿ ಕೆಲಸ ಮಾಡಿದ್ವಿ. ಈಗ ಈ ವಿಧಾನಸಭೆ ಬೇರೆ, ಲೋಕಸಭಾ ಚುನಾವಣೆ ಬೇರೆ. ಲೋಕಸಭೆಯಲ್ಲಿ ಒಬ್ಬರೇ ಅಭ್ಯರ್ಥಿ ಆಗಿರ್ತಾರೆ. ಆ ಅಭ್ಯರ್ಥಿ ಪರವಾಗಿ ಯಾವ ರೀತಿ ಎಲ್ಲರೂ ಸೇರಿಸಿ ಒಗ್ಗೂಡಿ ನಿರ್ಧಾರ ತಗೊಂತೀವಿ, ಅದ್ರ ಮೇಲೆ ಅದು ಅನುಸರಿಸುತ್ತೆ ಅಂತ ಹೇಳಕ್ ಬಯಸ್ತೀನಿ. ಸರಿ, ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರದಲ್ಲಿ ನಡುವೆ ಬಿಜೆಪಿ ಹಾಗೂ JDS ಪೈಪೋಟಿ ಇದೆ ಸರ್. ಈಗ ಮಂಡ್ಯದಲ್ಲಿ ಸುಮಲತಾ ಅವರು ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಿದ್ದಾರೆ, ಕುಮಾರಸ್ವಾಮಿ ಅವರು ನಮಗೆ ಸಿಗುತ್ತೆ ಅಂತ ಹೇಳಿದ್ರೆ ಹೆಂಗಾಗುತ್ತೆ ಸರ್? ಈಗ ಹೆಚ್ಚು ನಮ್ಮ ಜಿಲ್ಲೆಯಲ್ಲಿ ಇವತ್ತೇನು ಮಾನ್ಯ
ನಿಮ್ಮ ತಾತ ಅವರೇ ಬಂದು ಅವರೇ ಡಿಕ್ಲೇರ್ ಮಾಡಿದ್ದಾರೆ ಸೀಟ್ನ. ಈಗ ನಮ್ಮ ಒಂದು ಅಭ್ಯರ್ಥಿ ಬಗ್ಗೆ ಯಾವುದೇ ರೀತಿ ಸಂಶಯ ಇಲ್ಲ, ನಮ್ಮ ಒಂದು ಅಭ್ಯರ್ಥಿ ಬಗ್ಗೆ ಸಂಪೂರ್ಣವಾದ ಸ್ಪಷ್ಟನೆ ಇದೆ ಅಂತ ಹೇಳಕ್ ಬಯಸ್ತೀನಿ. ಇಲ್ಲಿ ಕೇಳ್ಕೊಳ್ಳೋದು ಇಷ್ಟೇನೆ, ನಮ್ಮ ಜಿಲ್ಲೆ ವ್ಯಾಪ್ತಿಯಲ್ಲಿ ನಾವೇನ್ ಕೆಲಸ ಮಾಡಬೇಕು, ಏನ್ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬಿಸ್ಬೇಕೋ ಅದನ್ನ ನಾವು ಮನೆ ರೇವಣ್ಣ ಸಾಹೇಬರು ಮಾಡ್ತಾ ಇದೀವಿ. ಇನ್ನು ಬೇರೆ ಜಿಲ್ಲೆಯದು ನನಗೆ ವಿಷಯ ನನಗೆ ಅಷ್ಟು ಮಾಹಿತಿ ಇಲ್ಲ, ಮಾಹಿತಿ ಇದ್ರೆ ನಾನು ಮಾತಾಡ್ತಾ ಇದ್ದೆ. ಈಗ ನಮ್ಮ ಜಿಲ್ಲೆ ನಾವು ನೋಡ್ಬೇಕು, ನಮ್ಮ ಜಿಲ್ಲೆ ನಾವು ಚುನಾವಣೆ ಮಾಡಬೇಕು, ಅದನ್ನ ಮುಗಿಸ್ಬೇಕು, ಒಳ್ಳೆ ರೀತಿ ಒಂದು ಫಲಿತಾಂಶ ಕೊಡಬೇಕು. ನಮ್ಮ ಕಾರ್ಯಕರ್ತರ ಒಂದು ಶ್ರಮ ಇದೆ, ಅದಕ್ಕೊಂದು ಒಳ್ಳೆ ಪ್ರತಿಫಲ ಸಿಗೋ ರೀತಿ ನಾವು ಮಾಡಬೇಕು ಅನ್ನೋದೇ ಒಂದೇ ಉದ್ದೇಶ. ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬೇಕು ಹಲವು ದಿನಗಳಿಂದ ಸಾಕಷ್ಟು ಒತ್ತಾಯ ಬರ್ತದೆ, ನಿಮ್ಮ ವೈಯಕ್ತಿಕ ಏನೇ ಬರ್ತದೆ? ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರೆ ಒಳ್ಳೇದು. ಕಾರ್ಯಕರ್ತರು ಇಡೀ ರಾಜ್ಯದಲ್ಲೇ ಹಾಗೂ ಎಲ್ಲಿ ನಮ್ಮ ಜೆಡಿಎಸ್ ಅಭ್ಯರ್ಥಿಗಳು ಸ್ಪರ್ಧಿಸ್ತಾರೆ ಅವ್ರಿಗೆಲ್ಲರಿಗೂ ಒಂದು ರೀತಿ ಒಂದ್ ಬಾರಿ ಉರ್ದುಂಬಿಸ್ದಂಗಾಗತ್ತೆ. ಆಮೇಲೆ ಕಾರ್ಯಕರ್ತರಿಗೆ ಮತ್ತೆ ಇನ್ನೊಂದು ರೀತಿ ಹೊಸ ಪರಿವರ್ತನಾ ಶಕ್ತಿ ಕೊಟ್ಟಂಗೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ನನಗೆ ಇನ್ನೂ ಗೊತ್ತಿದ್ರೆ ನಾನು ಹೇಳ್ತಾ ಇದ್ದೆ. ನಾನೀಗ ಒಂದೇ ಒಂದು ಮಾತ್ರ ಉತ್ತರ ಕೊಟ್ಟೆ, ನಮ್ಮ ಜಿಲ್ಲೆ ಬಿಟ್ಟು ಹೊರಗಡೆ ಜಿಲ್ಲೆ ಬಗ್ಗೆ ನನಗೆ ಅದಿಷ್ಟೇ ಮಾಹಿತಿ ಇಲ್ಲ. ಮಾಹಿತಿ ಇದ್ರೆ ನಾನು ಈಗ ಹೇಳ್ತಾ ಇದ್ದೆ. ಈಗ ನೀವು ಕೇಳಿದ್ರಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಕು, ಹೌದು ಸ್ಪರ್ಧೆ ಮಾಡಬೇಕು, ಹೌದು. ಯಾಕಂದ್ರೆ ನಮ್ಮೆಲ್ಲಾ ಕಾರ್ಯಕರ್ತರಿಗೂ ಅದು ಸ್ಫೂರ್ತಿ, ಅದೊಂದು ಶಕ್ತಿ, ಅದಕ್ಕೋಸ್ಕರ ಅದು ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.